ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರನ್ನೂ ಸ್ವಾಗತಿಸ್ತಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಎಲ್ಲರೂ ಬ್ಯುಸಿ ಇದ್ದೀರಾ ಅಂತ ಸಹ ಗೊತ್ತು ನನಗೆ, ಬಿಕಾಸ್ ಹಬ್ಬ ಆಗಿರೋದ್ರಿಂದ. ಸೊ ನಾನು ಕೂಡ ಹಬ್ಬ ರಿಲೇಟೆಡ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಸೀರೀಸ್ ಅಂತ. ಏನಿದು ವರಮಹಾಲಕ್ಷ್ಮಿ ಸೀರೀಸ್ ಅಂದರೆ, ಹಬ್ಬದವರೆಗೂ ನಾನು ಒಂದೊಂದು ಎಪಿಸೋಡ್ ಮಾಡಿ ವರಮಹಾಲಕ್ಷ್ಮಿ ಬಗ್ಗೆ ಒಂದೊಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ನಿಮಗೆ ಡೆಕೋರೇಟಿವ್ ಐಡಿಯಾಸ್ ಆಗಿರ್ಬೋದು ಕೊಡ್ತೀನಿ. ಸೊ ಅದರಲ್ಲಿ ಇದು ಬಂದು ಫಸ್ಟ್ ಎಪಿಸೋಡ್ ಆಗಿರುತ್ತೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ ಎಪಿಸೋಡ್ 1ಗೆ ವೆಲ್ಕಮ್. ಸೊ ಇವತ್ತು ಸಹ ನಾನು ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ ಗೊತ್ತಾ, ಲಕ್ಷ್ಮಿಗೆ ನೀವು ಎಷ್ಟೇ ದುಡ್ಡಿಡಿ, ಎಷ್ಟೇ ಒಡವೆ ಹಾಕಿ, ಅಥವಾ ಎಷ್ಟೇ ಕಾಸ್ಟ್ಲಿ ಸೀರೆ ಹಾಕಿದ್ರೂ ಇದು ಒಂದು ಐಟಮ್ ಇಟ್ಟರೆ ಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ. ಆ ಐಟಮ್ ಏನು ಅಂತ ಗೊತ್ತಾ? ಅಕಸ್ಮಾತ್ ಯಾರು ಗೆಸ್ ಮಾಡಿದ್ರೆ ಕರೆಕ್ಟಾಗಿ, ನಾನು ಕರೆಕ್ಟಾಗಿ ಗೆಸ್ ಮಾಡಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆ ಐಟಮ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ. ನನಗೆ ಏನಪ್ಪ ಇಷ್ಟ ಆಗುತ್ತೆ ವರಮಹಾಲಕ್ಷ್ಮಿಲಿ ಅಂದರೆ, ಲಕ್ಷ್ಮಿಗೆ ನಾವೇ ಸೀರೆ ಉಡಿಸಿ ಡೆಕೋರೇಟ್ ಮಾಡಿ, ನನಗೆ ಆ ಖುಷಿನೇ ಬೇರೆ. ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾವೇ ಡೆಕೋರೇಟ್, ಒಂದು ದೇವ್ರನ್ನ ನಾವೇ ಮಾಡ್ತೀವಿ ಅಂದರೆ, ಎಷ್ಟು ಅಲಂಕಾರ ಮಾಡ್ತೀವಿ ದೇವರಿಗೆ ಅಂದರೆ ಎಷ್ಟು ಖುಷಿ ಅಲ್ಲ. ಸೊ ನನಗೆ ಆ ಪಾರ್ಟ್ ತುಂಬಾ ಇಷ್ಟ. ರಾತ್ರಿ ಎಲ್ಲ ಲಕ್ಷ್ಮಿಗೆ ಸೀರೆ ಉಡ್ಸೋದಾಗಿರ್ಬೋದು, ಹೇಗೆ ಡೆಕೋರೇಟ್ ಮಾಡಬೇಕು ಅಂತ ನನಗೆ ಐಡಿಯಾ ಹೊಡಿಸ್ತೀನಲ್ಲ, ಏನು ಮಾಡಬೇಕು ಅನ್ನೋದೇ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮಗೇನು ಅಂತ ಹೇಳೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಮೊದಲೇ ಹೇಳ್ದಂಗೆ ಲಕ್ಷ್ಮಿಗೆ ಇದೊಂದು ವಸ್ತು ಇಟ್ಟರೆ ತುಂಬಾ ಖುಷಿ ಆಗುತ್ತಂತೆ. ಅದೇನು ಗೊತ್ತಾ? ಅದು ಕುಬೇರ ಕಾಯಿನ್. ಸೊ ಕುಬೇರ ಕಾಯಿನ್ ಅಂತ ಬರುತ್ತೆ. ಅದು ನೀವು ನೋಡಿದರೆ ಫಸ್ಟೇ ಕಮೆಂಟ್ ಹಾಕಿ. ಇಲ್ಲ ನಮಗೆ ಇದು ಗೊತ್ತಿರಲಿಲ್ಲ ಅಂದರೆ ದಟ್ಸ್ ಓಕೆ, ನಾನೀಗ ಹೇಳ್ತೀನಿ. ಕುಬೇರ ಕಾಯಿನ್, ಕುಬೇರ ಅಂದ್ರೇ ಗೊತ್ತು ಎಲ್ಲರಿಗೂ ಲಕ್ಷ್ಮಿ ಅಂತ. ಅಂದರೆ ಫಿನಾನ್ಸ್ ಮಿನಿಸ್ಟರ್ ಕುಬೇರ ಬಂದು ತುಂಬ ದುಡ್ಡಿರೋ ವ್ಯಕ್ತಿ ಕುಬೇರ. ಸೊ ಲಕ್ಷ್ಮಿಗೆ ಕುಬೇರ ಕಾಯಿನ್ ಇಟ್ಟರೆ ತುಂಬ ಖುಷಿ ಆಗುತ್ತಂತೆ. ಸೊ ಈ ಸಲ ಯಾರು ಇಟ್ಟಿಲ್ಲ ಇದುವರೆಗೂ ಅಂದರೆ ಇಟ್ಟು ನೋಡಿ, ತುಂಬ ಒಳ್ಳೆಯದು. ಯಾಕಂದರೆ ಕುಬೇರ ಕಾಯಿನ್ ಅಂದ್ರೇ ವೆಲ್ತ್ ಅಂತ ಅರ್ಥ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಕುಬೇರ ಕಾಯಿನ್ನ ಸಹ ನೀವು ನಿಮ್ಮ ಪಾಕೆಟಲ್ಲಿ ಇಡ್ಬೋದು. ದಿನ ಪಾಕೆಟ್ ಅಥವಾ ನಿಮ್ಮ ವ್ಯಾಲೆಟ್ ಯಾವುದ್ರಲ್ಲಾದರೂ ಇಟ್ಕೊಂಡ್ರೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಕುಬೇರ ಕಾಯಿನ್ ಅಂದರೆ, ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಕುಬೇರ ಕಾಯಿನ್ ಬೇಕು ಅಂತ ಕಮೆಂಟ್ ಮಾಡಿ. ಲಿಂಕ್ ಬೇಕಂದರೆ ಲಿಂಕ್ ಅಥವಾ ಕುಬೇರ ಕಾಯಿನ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ. ಸೊ 11 ಅಥವಾ 108 ಅಥವಾ 12 ಕುಬೇರ ಕಾಯಿನ್ ಇಟ್ಟರೆ ಲಕ್ಷ್ಮಿ ಪೂಜೆಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಡೈಲಿ ಸಹ ದೇವ್ರ ಮನೇಲಿ ಇಡ್ಬೋದು, ಅಥವಾ ನಾನು ಫಸ್ಟೇ ಹೇಳ್ದಂಗೆ ವ್ಯಾಲೆಟ್ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಟು ನೋಡಿ, ಚೇಂಜಸ್ ಬರುತ್ತೆ. ಸೊ ಈ ಸಲ ವರಮಹಾಲಕ್ಷ್ಮಿಗೆ ನೀವು ಕುಬೇರ ಕಾಯಿನ್, ಇದುವರೆಗೂ ನೀವು ಕುಬೇರ ಕಾಯಿನ್ ವರಮಹಾಲಕ್ಷ್ಮಿಗೆ ಇಟ್ಟಿಲ್ಲ ಅಂದರೆ ಈ ಸಲ ಇಟ್ಟು ನೋಡಿ. ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ತೀರಾ? Subscribe to my channel, like my video, comment and don't forget to share. So share ಮಾಡಿ, subscribe ಮಾಡಿ and comment ಮಾಡಿ. Thank you so much. ಎಲ್ಲರಿಗೂ ಒಳ್ಳೆಯದಾಗಲಿ and happy ಹಬ್ಬ in advance.